Yes, hi, hello everyone, namaste, good afternoon. ವೆಲ್ಕಮ್ ಬ್ಯಾಕ್ ಟು ಮೈ ವಿದ್ಯಾರಾಜ್ ಎಜು ಪಾಯಿಂಟ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ ಸ್ನೇಹಿತರೆ ಆ್ಯಂಡ್ ವೆಲ್ಕಮ್ ಆಲ್. ಸೊ ಇವತ್ತಿನ ಈ ಕ್ಲಾಸಲ್ಲಿ ನಾನು 2022ರ GPSTR ಪ್ರಶ್ನೆ ಪತ್ರಿಕೆಯನ್ನು ಅದರಲ್ಲೂ ಪೇಪರ್ 1 ನಾನು ಬಿಡಿಸ್ತಾ ಇದ್ದೀನಿ. ಸೊ ಈಗಾಗಲೇ ನಾನು ಯಾವುದಂದರೆ ಫಸ್ಟ್ಗೆ ಬರ್ತಕ್ಕಂತಹ ಸಾಮಾನ್ಯ ಕನ್ನಡ. ಸೊ ಇಲ್ಲಿ ನೋಡಿ, ಈ ಸಾಮಾನ್ಯ ಕನ್ನಡಕ್ಕೆ ನಾನು ಸಂಬಂಧಿಸಿದಂತಹ 30 ಪ್ರಶ್ನೆಗಳನ್ನು ನಾನಿಲ್ಲಿ ಬಿಡಿಸಿದ್ದೀನಿ. ಹಾಗೆಯೇ ಇನ್ನುಳಿದಂತಹ ಇಂಗ್ಲೀಷಿಗೆ ಸಂಬಂಧಿಸಿದಂತಹ 30 ಪ್ರಶ್ನೆಗಳು ಏನಿದೆ ನೋಡಿ, ಸೊ ಇವುಗಳೆಲ್ಲವನ್ನು ಸಹ ನಾನು ಬಿಡಿಸಿದ್ದೀನಿ. ಅದಾದ ನಂತರ ಸಾಮಾನ್ಯ ಜ್ಞಾನವನ್ನು ನಾನು ಮತ್ತೊಂದು ವಿಡಿಯೋ ಮಾಡಿದ್ದೀನಿ. ಅಂದರೆ ಪಾರ್ಟ್ 1ನಲ್ಲಿ ಕನ್ನಡ ಮತ್ತು ಇಂಗ್ಲೀಷು, ಪಾರ್ಟ್ 2ನಲ್ಲಿ ಸಾಮಾನ್ಯ ಜ್ಞಾನ ಮಾತ್ರ ಬಿಡಿಸಿದ್ದೀನಿ. ಯಾಕಂದರೆ ಇದರಲ್ಲಿ ಮೆಂಟಲ್ ಎಬಿಲಿಟಿ ಪ್ರಶ್ನೆಗಳು ಇದೆ ಇಲ್ಲಿ ನೋಡಿ. ಸೊ ಇವುಗಳನ್ನ ಡೀಟೇಲಾಗಿ ನಾನು ಬಿಡಿಸಿದ್ದೀನಿ. ಸೊ ನೀವು ಅಲ್ಲಿ ನೋಡ್ಬೋದು. ಅದಕ್ಕೆ ಟೈಮ್ ಜಾಸ್ತಿ ಬೇಕಂತ ಅದನ್ನು ಸಪ್ರೇಟಾಗಿ ಒಂದು ಕ್ಲಾಸ್ ಮಾಡಿದ್ದೀನಿ. ಸೊ ಅದರ್ವೈಸ್ ನೆಕ್ಸ್ಟ್ ಬರ್ತಕ್ಕಂಥದ್ದು ಯಾವುದಂದರೆ ಶೈಕ್ಷಣಿಕ ಮನೋವಿಜ್ಞಾನ, ಅಂದರೆ ಮಗುವಿನ ಬೆಳವಣಿಗೆ ಮತ್ತು ಬೋಧನಾಶಾಸ್ತ್ರ ಅಂತ. ಸೊ ಇವತ್ತು ಇದರಲ್ಲಿ ಇರ್ತಕ್ಕಂತಹ 50 ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಸ್ನೇಹಿತರೆ, ಸಾಕಷ್ಟು ಜನರ ಇಲ್ಲಿ ತುಂಬ ಗೊಂದಲ ಮಾಡ್ಕೊತಾ ಇದ್ದೀರಾ. ಏನಪ್ಪ ಅಂತಂದರೆ ಇಲ್ಲಿ ಹೇಳ್ತೀನಿ ನೋಡಿ. ಈ GPSTR ಎಕ್ಸಾಮ್ ಅನ್ನೋದು ಇದರಲ್ಲಿ 150 ಅಂಕಗಳಿಗೆ ಮೊದಲ ಪತ್ರಿಕೆ ಇರ್ತಕ್ಕಂಥದ್ದು. ಇದಕ್ಕೆ ಸಪ್ರೇಟಾಗಿ ಬೇಕಂದರೆ ಒಂದು ವಿಡಿಯೋ ಮಾಡ್ತೀನಿ ನಾನು. ಇವಾಗ ಇಷ್ಟು ಹೇಳ್ಕೊಡ್ತೀನಿ ನೋಡಿ. ಸೊ ಇದರಲ್ಲಿ ಕನ್ನಡ, ಇಂಗ್ಲೀಷ್, ಸಾಮಾನ್ಯ ಜ್ಞಾನ ಮತ್ತು ಶೈಕ್ಷಣಿಕ ಮನೋವಿಜ್ಞಾನ, ಆರೋಗ್ಯ ಮತ್ತು ಮೌಲ್ಯ ಶಿಕ್ಷಣ, ಹಾಗೆಯೇ ಕಂಪ್ಯೂಟರ್ ಸಾಕ್ಷರತಾ ಅಂತ ಈ ಎಲ್ಲವುಗಳನ್ನು ಒಳಗೊಂಡಂತೆ ಈ ಪ್ರಶ್ನೆ ಪತ್ರಿಕೆ ರೆಡಿಯಾಗಿರುತ್ತೆ. ಯಾವುದು ಪೇಪರ್ 1. ಸೊ ಪೇಪರ್ 2 ಏನಿರುತ್ತೆ, ಸೊ ಇದು ನಿಮ್ಮ ಒಂದು ಲ್ಯಾಂಗ್ವೇಜ್ ಯಾವುದಿರುತ್ತೋ, ಸೊ ಕನ್ನಡ ಇದ್ದರೆ ಕನ್ನಡ, ಹಿಂದಿ ಇದ್ದರೆ ಹಿಂದಿ, ಸಮಾಜ ಇದ್ದರೆ ಸಮಾಜ. ಸೊ ನಾನು ಇವಾಗ ಆರ್ಟ್ಸ್ ಅವ್ರಿಗೆ ಹೇಳೋದು ಏನಂತಂದರೆ, ಸೊ ಸೆಕೆಂಡ್ ಪೇಪರ್ ನಿಮ್ಮದು ಕನ್ನಡ ಇರುತ್ತೆ. ಸೊ ಕಾಮನ್ ಫಸ್ಟ್ ಪೇಪರ್ ಮಾತ್ರ ಕಾಮನ್ ಎಲ್ಲರಿಗೂ ಕಡ್ಡಾಯವಾಗಿರುತ್ತೆ. ಆನಂತರ ಇಂಗ್ಲೀಷ್ ಅವ್ರಿಗೆ ಹೊರತುಪಡಿಸಿ ಉಳಿದ ಎಲ್ಲರೂ ಸಹ ಈ ಒಂದು GPSTRಲ್ಲಿ ಪೇಪರ್ 3 ಅವರು ಬರೀಲೇಬೇಕು. ಇಂಗ್ಲೀಷ್ ಅವರನ್ನು ಬಿಟ್ಟು ಉಳಿಕೆದವರು ಪೇಪರ್ 3 ಬರೀಲೇಬೇಕು. ಅದು ಪೂರ್ತಿ ನಮ್ಮ ಒಂದು ಲ್ಯಾಂಗ್ವೇಜ್ ಯಾವುದಿರುತ್ತಲ್ವ ಕನ್ನಡ, ಸೊ ಕಡ್ಡಾಯ ಕನ್ನಡ ಅಂತ ಹೇಳ್ತೀವಿ. ಸೊ ಅದನ್ನು ನಾವು ಬರೀಲೇಬೇಕಾಗತ್ತೆ, ಯಾವುದು ಪೇಪರ್ 3. ಸೊ ಪೇಪರ್ 2 ಏನಿರುತ್ತೆ, ಇದು ಲ್ಯಾಂಗ್ವೇಜ್, ಅಂದರೆ ನಮ್ಮದು SS ಇರುತ್ತೆ ಅಥವಾ ಕನ್ನಡ ಲ್ಯಾಂಗ್ವೇಜ್ ಆಗ್ಬೋದು. ಸೊ ಯಾವ ಲ್ಯಾಂಗ್ವೇಜ್ ಇರುತ್ತೋ ಅದ್ರ ಮೇಲೆ ಪೇಪರ್ 2 ಇರುತ್ತೆ. ಸೊ ಪೇಪರ್ 1 ಮಾತ್ರ ಕಂಪಲ್ಸರಿ ಎಲ್ಲರಿಗೂ ಏನಿರುತ್ತೆ ಅಂತಂದರೆ, ಇದು 1ರಿಂದ 25ರ ಪ್ರಶ್ನೆಗಳು ಏನಿರುತ್ತೆ ಅಂತಂದರೆ ಸಾಮಾನ್ಯ ಕನ್ನಡ ಆಗಿರುತ್ತೆ. ಸಾಮಾನ್ಯ ಕನ್ನಡ ಆಗಿರುತ್ತೆ. ನೆಕ್ಸ್ಟ್ ಬರ್ತಕ್ಕಂಥದ್ದು 26ನೇ ಪ್ರಶ್ನೆಯಿಂದ 50ನೇ ಪ್ರಶ್ನೆಗಳು, 50 ಪ್ರಶ್ನೆಗಳು ಏನಿರುತ್ತೆ ಅಂತಂದರೆ ಇಲ್ಲಿ ಜನರಲ್ ಇಂಗ್ಲೀಷ್ ಆಗಿರುತ್ತೆ. ಯಾವುದು ಜನರಲ್ ಇಂಗ್ಲೀಷ್ ಆಗಿರುತ್ತೆ. ನೆಕ್ಸ್ಟು 51ನೇ ಪ್ರಶ್ನೆಯಿಂದ 75ನೇ ಪ್ರಶ್ನೆಯವರೆಗೂ ಏನಿರುತ್ತೆ, ಇಲ್ಲಿ ಸಾಮಾನ್ಯ ಜ್ಞಾನ ಅಥವಾ GK ಇರುತ್ತೆ. ಓಕೆ, ಸಾಮಾನ್ಯ ಜ್ಞಾನ ಅಥವಾ GK ಇರುತ್ತೆ. ಸೊ ಇಲ್ಲಿ ಏನಾಯಿತು, 25 ಅಂಕ. ನೆಕ್ಸ್ಟ್ ಇಲ್ಲಿ 25 ಅಂಕ, ಅದರ್ವೈಸ್ ಇಲ್ಲಿ 25 ಅಂಕ. ಸೊ ಇಲ್ಲಿ ಎಷ್ಟಾಯಿತು, ಟೋಟಲ್ 75 ಆಯಿತು. ನೆಕ್ಸ್ಟ್ ಇಲ್ಲಿ ನೋಡಿ, 76ನೇ ಪ್ರಶ್ನೆಯಿಂದ ಹಿಡಿದು 125ನೇ ಪ್ರಶ್ನೆ, ಅಂದರೆ ಇಲ್ಲಿ 25 ಇಲ್ಲಿ 25, ಟೋಟಲಾಗಿ 50 ಪ್ರಶ್ನೆ ಯಾವುದರಲ್ಲಿರುತ್ತೆ ಅಂತಂದರೆ ಸೈಕಾಲಜಿಯಲ್ಲಿರುತ್ತೆ. ಸೊ ಸೈಕಾಲಜಿ ಮೇಲೆ, ಅಂದರೆ ಶೈಕ್ಷಣಿಕ ಮನೋವಿಜ್ಞಾನ. ಸೊ ಇದರಲ್ಲಿ 50 ಪ್ರಶ್ನೆಗಳು ಬರುತ್ತೆ. ಸೊ ಹೆಚ್ಚಾಗಿ ನೀವು ಇದ್ರ ಮೇಲೆ ಫೋಕಸ್ ಮಾಡಬೇಕು. ಓಕೆನಾ. ನೆಕ್ಸ್ಟು ಇಲ್ಲಿ ಹಾಗಾದರೆ ಎಷ್ಟಾಯಿತು, 50 ಪ್ರಶ್ನೆ ಆಯಿತು. ಸೊ ಇಲ್ಲಿ 50, ಇದೊಂದು 25 50, 100 ಆಯಿತು. ಇಲ್ಲಿ ಇರ್ತಕ್ಕಂಥದ್ದು ಇನ್ನು 25, 125 ಆಯಿತು. ಹಾಗಾದರೆ ಇನ್ನುಳಿದಂತಹ 25ರಲ್ಲಿ ಮತ್ತೆ ಡಿವೈಡ್ ಮಾಡ್ತಾರೆ. ಎಷ್ಟು ಇಲ್ಲಿ ಹೇಳ್ತೀನಿ ನೋಡಿ. 126ನೇ ಪ್ರಶ್ನೆಯಿಂದ ಹಿಡಿದು 140ರವರೆಗೆ ಏನಿರುತ್ತೆ, ಇಲ್ಲಿ ಬರ್ತಕ್ಕಂತಹ 15 ಅಂಕಗಳು ಅಥವಾ 15 ಪ್ರಶ್ನೆಗಳು ಯಾವುದ್ರ ಮೇಲಿರುತ್ತೆ ಅಂತಂದರೆ ಆರೋಗ್ಯ ಮತ್ತು ಮೌಲ್ಯ ಶಿಕ್ಷಣ. ಸೊ ಇದ್ರ ಮೇಲಿರುತ್ತೆ. ಅದಾದ ನಂತರ 141ರಿಂದ ಹಿಡಿದು 150ರವರೆಗಿನ ಎಷ್ಟು 10 ಪ್ರಶ್ನೆಗಳು ಕಂಪ್ಯೂಟರ್ ಸಾಕ್ಷರತೆ ಮೇಲೆ ಇರುತ್ತೆ. ಅರ್ಥ ಆಯ್ತಲ್ವಾ, ಕ್ಲಿಯರ್ ಆಯಿತು ಅಂತ ಅಂದ್ಕೊತೀನಿ. ತುಂಬ ಜನರು ಇದ್ರ ಮೇಲೆ ಕನ್ಫ್ಯೂಸ್ ಇದೆ, ನನಗೆ ಹೇಗೆ ಇದನ್ನು ಸ್ವಲ್ಪ ಕ್ಲಿಯರ್ ಮಾಡಿ ಅಂತ ಕೇಳ್ತಾಯಿದ್ರು. ಸೊ ಸಿಂಪಲ್, 1ರಿಂದ 25 ಸಾಮಾನ್ಯ ಕನ್ನಡಕ್ಕೆ ಸಂಬಂಧಿಸಿದಂತಹ ಪ್ರಶ್ನೆಗಳಿರುತ್ತೆ. ಇನ್ನುಳಿದ 25 ಪ್ರಶ್ನೆಗಳು ಇಂಗ್ಲೀಷ್ ಇರುತ್ತೆ. ಇನ್ನುಳಿದ 25 ಸಾಮಾನ್ಯ ಜ್ಞಾನ ಇರುತ್ತೆ. ಓಕೆ, ಇದು 75 ಆಯಿತು. ನೆಕ್ಸ್ಟು 50 ಅಂಕಗಳು ಶೈಕ್ಷಣಿಕ ಮನೋವಿಜ್ಞಾನಕ್ಕಿರುತ್ತೆ. ಓಕೆ, ನೆಕ್ಸ್ಟು ಎಷ್ಟಾಯ್ತು, ಇದು 125 ಆಯಿತು.
ಇನ್ನುಳಿದಂತೆ 50 ಅಂಕದಲ್ಲಿ 10 ಕಂಪ್ಯೂಟರ್ಗೆ, 15 ಆರೋಗ್ಯ ಮತ್ತು ಮೌಲ್ಯ ಶಿಕ್ಷಣಕ್ಕೆ. ಓಕೆನಾ. ಸೊ ಟೋಟಲ್ ಆಗಿ 150 ಪ್ರಶ್ನೆಗಳು ಈ ರೀತಿಯಾಗಿ ಡಿವೈಡ್ ಮಾಡಿರ್ತಾರೆ. ಯಾವುದರಲ್ಲಿ? GPSTRಲ್ಲಿ. ಸೊ HSTRಲ್ಲೂ ಸಹ ಇದೇ ರೀತಿ ಇದೆ. ಸೊ ಇದನ್ನು ನಿಮಗೆ HSTRದ್ದು ಒಂದು ಕ್ವಶನ್ ಪೇಪರ್ ಬಿಡಿಸ್ತೀನಲ್ವಾ, ಸೊ ಆವಾಗ ನಿಮಗೆ ಹೇಳ್ತೀನಿ. ಸೊ ಸದ್ಯಕ್ಕೆ GPSTRದ ಬಗ್ಗೆ ಇಷ್ಟು ಮಾಹಿತಿಯನ್ನು ತಿಳ್ಕೊಳ್ಳಿ. ಇದು ಕ್ಲಿಯರ್ ಆಯ್ತಲ್ವಾ? ಸೊ ಇವತ್ತು ಇದ್ರ ಬಗ್ಗೆ ನಿಮಗೆ ಕ್ಲಾರಿಟಿ ಕೊಡಬೇಕು ಅಂತ ಈ ಒಂದು ಕ್ಲಾಸಲ್ಲಿ ಇದನ್ನು ತಿಳಿಸಿದ್ದೀನಿ ಅಷ್ಟೇ. ಓಕೆ, ಜಾಸ್ತಿ ನೀವು ಫೋಕಸ್ ಮಾಡ್ತಾ ಇರಬೇಕು ಯಾವುದಕ್ಕೆ? ಸೈಕಾಲಜಿಗೆ. ಓಕೆ, ಅದಾದ ನಂತರ ಸ್ವಲ್ಪ ಇಂಗ್ಲೀಷ್ ಗ್ರಾಮರನ್ನು ನೋಡ್ಕೊಳ್ಳಿ. ಅದ್ರ ಮೇಲೆ 25 ಪ್ರಶ್ನೆಗಳು ಬರುತ್ತೆ. ಓಕೆನಾ. ಉಳಿದಂತೆ ಕನ್ನಡ ನಿಮಗೆ ಗೊತ್ತಿರುತ್ತೆ, ಆದ್ರೂ ಸ್ವಲ್ಪ ಹೆಚ್ಚಾಗಿ ಛಂದಸ್ಸು, ಅಲಂಕಾರ, ಸಮಾಸಗಳು ಇವುಗಳನ್ನು ನೋಡ್ಕೊಳ್ಳಿ. ಓಕೆನಾ. ಕಂಪ್ಯೂಟರ್ ಬಗ್ಗೆ ಸ್ವಲ್ಪ ಜಾಸ್ತಿ ವರ್ಕ್ ಮಾಡಿ, ಯಾಕಂದರೆ ಅದು ಕೂಡ ನಮಗೆ ಸದಾ ಟಚ್ಚಲ್ಲಿ ಇರೋದಿಲ್ಲ, ಹಾಗಾಗಿ ಅದ್ರ ಬಗ್ಗೆನೂ ಸ್ವಲ್ಪ ವರ್ಕ್ ಮಾಡಿ. ಎಸ್, ಇವಾಗ ಬನ್ನಿ ಇನ್ನುಳಿದಂತಹ ಸೈಕಾಲಜಿ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಎಸ್, ಇವಾಗ ನೋಡಿ 76ನೇ ಪ್ರಶ್ನೆ ಏನಿದೆ? ಎಸ್, ಡಿಸ್ಲೆಕ್ಸಿಯಾ ಸ್ಥಿತಿಯು ಹೊಂದಿರುವಂತಹ ಕ್ಲಿಷ್ಟತೆ ಯಾವುದು? ಕೆಳಗೆ ನೋಡಿ ಏನು ಕೊಟ್ಟಿದ್ದಾರೆ? ಓದುವುದು, ಮಾತನಾಡುವುದು ಮತ್ತು ಕೇಳುವುದು, ವೀಕ್ಷಿಸುವುದು ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಯಾವುದು ಬರುತ್ತೆ? ಎಸ್, ಇಲ್ಲಿ ಡಿಸ್ಲೆಕ್ಸಿಯಾ ಅಂದರೆ ಯಾವುದಕ್ಕೆ ಸಂಬಂಧಿಸುತ್ತೆ? ಇದು ಓದುವುದಕ್ಕೆ ಸಂಬಂಧಿಸಿದೆ. ಓಕೆ, ನೆಕ್ಸ್ಟ್ ಪ್ರಶ್ನೆ. ಅಂತರಾವಲೋಕನದ ತಂತ್ರಗಳನ್ನು ಬಳಸಿ ಒಬ್ಬ ವ್ಯಕ್ತಿಯ ವರ್ತನೆಯನ್ನು ಪ್ರಾಯೋಗಿಕವಾಗಿ ಕಾರಣೀಕರಿಸಲು ಸಾಧ್ಯವಿಲ್ಲದ ಒಂದು ಸನ್ನಿವೇಶ ಯಾವುದು? ಅವನು ಉದ್ದೇಶಪೂರ್ವಕವಾಗಿ ಅಭಿನಯಿಸಿದಾಗ ಆ ಒಂದು ವ್ಯಕ್ತಿಯ ವರ್ತನೆಯನ್ನು ನಾವು ಪ್ರಾಯೋಗಿಕವಾಗಿ ಕಾರಣೀಕರಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಇದು ಒಂದು ಸನ್ನಿವೇಶ ಆಗಿರುತ್ತೆ. ನೆಕ್ಸ್ಟು 78ನೇ ಪ್ರಶ್ನೆ ಏನಿದೆ ನೋಡಿ. ತನ್ನ ತಂಡದ ಸದಸ್ಯರೊಬ್ಬರ ಕೆಲಸದ ಪ್ರಮಾಣವನ್ನು ಅವಲೋಕಿಸಲು ಮೇಲ್ವಿಚಾರಕರು ಅಳವಡಿಸುವಂತಹ ವಿಧಾನ ಯಾವುದಾಗಿರುತ್ತೆ? ಅನೌಪಚಾರಿಕ ವಿಧಾನ, ಅನೌಪಚಾರಿಕ ಅವಲೋಕನ ಅಂತ. ಅದಾದ ನಂತರ ಪಾಲ್ಗೊಳ್ಳದ ಅವಲೋಕನ, ಪಾಲ್ಗೊಳ್ಳುವಿಕೆ ಅವಲೋಕನ, ಔಪಚಾರಿಕ ಅವಲೋಕನ ಅಂತ. ಎಸ್, ಇಲ್ಲಿ ಪಾಲ್ಗೊಳ್ಳುವಿಕೆ ಅವಲೋಕನ ಅಂತ ಬರುತ್ತೆ. ಓಕೆ, ನೆಕ್ಸ್ಟು 79ನೇ ಪ್ರಶ್ನೆ. ಸ್ವತಂತ್ರ ಚಲಕ, ಅದಕ್ಕೆ ಪ್ರಚೋದನೆ. ನೆಕ್ಸ್ಟ್ ಅವಲಂಬಿತ ಚಲಕಕ್ಕೆ ಯಾವ್ದು ಬರುತ್ತೆ? ಸ್ವತಂತ್ರ ಚಲಕ ಅಂದರೆ ನಾವಿಲ್ಲಿ ಪ್ರಚೋದನೆ ಅಂತ ಹೇಳ್ತೀವಿ. ಅವಲಂಬಿತ ಚಲಕ ಅಂದರೆ ಯಾವ್ದು ಬರುತ್ತೆ? ಇಲ್ಲಿ ಪ್ರತಿಕ್ರಿಯೆ ಆಗುತ್ತೆ. ಓಕೆ, ಇಲ್ಲಿ ಪ್ರತಿಕ್ರಿಯೆ ಆಗುತ್ತೆ. ನೆಕ್ಸ್ಟ್ 80ನೇ ಪ್ರಶ್ನೆ. ವಿದ್ಯಾರ್ಥಿಯ ಶೈಕ್ಷಣಿಕ ಪ್ರಗತಿಯನ್ನು ಅರ್ಥ ಮಾಡಿಕೊಳ್ಳಲು ಆತನ ಅಂಕಪಟ್ಟಿಯನ್ನು ಗಮನಿಸಬಹುದು. ಇದಕ್ಕೆ ಬಳಸಬಹುದಾದಂತಹ ವಿಧಾನ ಯಾವುದು? ಅವನ ಶೈಕ್ಷಣಿಕ ಪ್ರಗತಿಯನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಮತ್ತು ಆತನ ಅಂಕಪಟ್ಟಿಯನ್ನು ಗಮನಿಸಬಹುದು. ಅದಕ್ಕೆ ಬಳಸಬಹುದಾದಂತಹ ವಿಧಾನ ಯಾವುದು ಅಂತ ಹೇಳ್ತೀವಿ? ಎಸ್, ಅವಲೋಕನ ಅಲ್ವಾ? ಎಸ್. ನೆಕ್ಸ್ಟು ಅನ್ಯೋನ್ಯತೆ ಮತ್ತು ನಿಕಟ ಸ್ನೇಹವನ್ನು ವ್ಯಕ್ತಪಡಿಸುವುದು ಯಾವುದು? ಪೂರ್ವ ಬಾಲ್ಯಾವಸ್ಥೆ, ಉತ್ತರ ಬಾಲ್ಯಾವಸ್ಥೆ, ತಾರುಣ್ಯಾವಸ್ಥೆ, ಮಧ್ಯಮ ಪ್ರೌಢಾವಸ್ಥೆ ಅಂತ. ಯಾವುದು ಯಾವುದಾಗತ್ತೆ ನೋಡಿ ಹೇಳಿ. ಎಷ್ಟು? 81ನೇ ಪ್ರಶ್ನೆ. ಎಸ್, ಇದಕ್ಕೆ ಯಾವ್ದು ಬರುತ್ತೆ ಅಂದರೆ ಉತ್ತರ ಬಾಲ್ಯಾವಸ್ಥೆ. ಸ್ವಲ್ಪ ವಿಚಾರ ಮಾಡಿ ಹಾಕಬೇಕು. ಸ್ವಲ್ಪ ನಾವು ಎಡವಿದ್ರೂ ಸಹ ಒಂದು ಅಂಕವನ್ನು ಇಲ್ಲಿ ಕಳ್ಕೊತೀವಿ ಅಲ್ವಾ? ಓಕೆ. ಎಸ್, ನೋಡಿ ನೆಕ್ಸ್ಟ್ 82ನೇ ಪ್ರಶ್ನೆ. ಜೀವಿಯಲ್ಲಿ ಉಂಟಾಗುವಂತಹ ಪರಿಮಾಣಾತ್ಮಕ ಮತ್ತು ಗುಣಾತ್ಮಕ ಬದಲಾವಣೆಯೇ ವಿಕಾಸ ಅಂತ ಹೇಳ್ತೀವಿ. ಇಲ್ಲಿ ಹೇಳಿಕೆ 1ರಲ್ಲಿ ಈ ರೀತಿ, ಹೇಳಿಕೆ 2 ಅಥವಾ ಹೇಳಿಕೆ ಬಿ, ಯಾವುದೇ ಜೀವಿಯಲ್ಲಿ ಉಂಟಾಗುವ ವಿಕಾಸವು ಬೆಳವಣಿಗೆ, ಸಾಮರ್ಥ್ಯ, ಪಕ್ವತೆ ಮತ್ತು ಪರಿಸರದೊಂದಿಗಿನ ಅನುಕ್ರಿಯೆಯನ್ನು ಒಳಗೊಂಡಿರುತ್ತೆ ಅಂತ. ಇಲ್ಲಿ ನೋಡಿ ಹೇಳಿಕೆ ಯಾವುದು ಸರಿ, ಯಾವುದು ತಪ್ಪು, ಅಥವಾ ಎರಡೂ ಸರಿನಾ ಅಥವಾ ಎರಡೂ ತಪ್ಪಾ? ಎಸ್, ಇಲ್ಲೇನಾಗುತ್ತೆ ಅಂದರೆ ಹೇಳಿಕೆ ಎ ಸರಿಯಾಗಿದೆ ಮತ್ತು ಹೇಳಿಕೆ ಬಿಯೂ ಸಹ ಸರಿಯಾಗಿದೆ. ಬಿ ಹೇಳಿಕೆಯು ಎಗೆ ಸಮರ್ಥನೀಯವಾಗಿದೆ ಅಂತಕ್ಕಂಥದ್ದು, ಅಂದರೆ ಆಪ್ಷನ್ ಎ ಇದು ಸರಿ ಉತ್ತರ ಆಗಿರುತ್ತೆ. ಓಕೆ, ನೆಕ್ಸ್ಟ್ 83ನೇ ಪ್ರಶ್ನೆ ನೋಡಿ.
ಎಲ್ಲ ಮಕ್ಕಳು ಏಕ ರೀತಿಯ ವಿಕಾಸದ ಹಂತಗಳನ್ನು ಪ್ರದರ್ಶಿಸಿದರೂ ಅವರ ವಿಕಾಸದ ಅವಧಿಯಲ್ಲಿ ವ್ಯತ್ಯಯವಾಗಿರುತ್ತದೆ. ಇದರಿಂದ ಅಡಗಿರುವಂತಹ ತತ್ವ ಯಾವುದು? ಇಲ್ಲಿ ನೋಡಿ, ಎಲ್ಲ ಮಕ್ಕಳು ಏಕ ರೀತಿಯ ವಿಕಾಸದ ಹಂತಗಳನ್ನು ಪ್ರದರ್ಶಿಸಿದರೂ ಸಹ ಅವರ ಒಂದು ವಿಕಾಸದಲ್ಲಿ ಆ ಅವಧಿಯಲ್ಲಿ ವ್ಯತ್ಯಾಸ ಆಗುತ್ತೆ. ವ್ಯತ್ಯಯ ಅಂದರೆ ವ್ಯತ್ಯಾಸ. ಇದರಲ್ಲಿ ಅಡಗಿರುವಂತಹ ತತ್ವ ಏನಾಗುತ್ತೆ? ಎಸ್, ಅನನ್ಯತೆ ಅಂತ ಬರುತ್ತೆ ಅಲ್ವಾ? ಓಕೆ, ನೆಕ್ಸ್ಟ್ ನೋಡಿ 84ನೇ ಪ್ರಶ್ನೆ. ಪಟ್ಟಿ 1 ಮತ್ತು 2 ಇಲ್ಲಿ ಹೊಂದಿಸಿ ಬರಿಬೇಕು. ಓಕೆ, ಇಲ್ಲಿ ಏನಾಗುತ್ತೆ ನೋಡೋಣ, ಹೊಂದಿಸ್ತಾ ಹೋಗೋಣ. ನಂಬಿಕೆ ವರ್ಸಸ್ ಅಪನಂಬಿಕೆ ಏನಾಗುತ್ತೆ, ಯಾವಾಗಿರುತ್ತೆ ಈ ಒಂದು ಹಂತ ಅಂತಂದರೆ ಇದು ಹುಟ್ಟಿನಿಂದ 1.5 ವರ್ಷ ತನಕ ಇರುತ್ತೆ. ಓಕೆ, ನೆಕ್ಸ್ಟು ಸ್ವಾಯತ್ತತೆ ವರ್ಸಸ್ ನಾಚಿಕೆ ಮತ್ತು ಅನುಮಾನ. ಅದು ಅವಮಾನ ಅಲ್ಲ, ಅನುಮಾನ. ಓಕೆ, ಅನುಮಾನ ಯಾವ ಹಂತದಲ್ಲಿ ಅಂತಂದರೆ 1.5 ವರ್ಷದಿಂದ ಹಿಡಿದು 3 ವರ್ಷದವರೆಗೆ. ಓಕೆ, ನೆಕ್ಸ್ಟು ಉಪಕ್ರಮಿಸುವಿಕೆ ವರ್ಸಸ್ ಅಪರಾಧ ಮನೋಭಾವ ಯಾವಾಗ? 3 ವರ್ಷದಿಂದ 6 ವರ್ಷದವರೆಗೆ. ನೆಕ್ಸ್ಟು ಕಾರ್ಯಶೀಲತೆ ವರ್ಸಸ್ ಕೀಳರಿಮೆ ಯಾವಾಗ? ಎಸ್, 6 ವರ್ಷದಿಂದ ಹಿಡಿದು 12 ವರ್ಷದವರೆಗೆ. ಸೊ ಇದರಲ್ಲಿ ಯಾವುದಾಗತ್ತೆ ಅಂದರೆ ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ಓಕೆನಾ? ನೆಕ್ಸ್ಟ್ 85ನೇ ಪ್ರಶ್ನೆ ನೋಡಿ. ಒಂದು ಮಗು ತತ್ಕ್ಷಣದಲ್ಲಿ ಸಂಘಶೀಲತೆ ವರ್ತನೆಯನ್ನು ತೋರಿಸಲು ಮುಂದಾಗುತ್ತದೆ. ಈ ವರ್ತನೆಗೆ ಸಹಭಾಗಿತ್ವವಾಗಿರುವ ಸಂವೇದನೆ ಯಾವುದು? ಎಸ್, ಇಲ್ಲಿ ನಾವು ಅದಕ್ಕೆ ಸೃಜನಾತ್ಮಕತೆಯ ಭಾವ ಅಂತ ಹೇಳ್ತೀವಿ. ಓಕೆ, ಸೃಜನಾತ್ಮಕತೆಯ ಭಾವ. ನೆಕ್ಸ್ಟು 86ನೇ ಪ್ರಶ್ನೆ. ಭಾಷೆ ಶಾಲೆ ಅಥವಾ ಪೋಷಕರಿಂದ ಪಡೆಯುವಂತಹ ತರಬೇತಿ ಮೂಲಕ ಮಗುವಿನಲ್ಲಿ ಉಂಟಾಗುವಂತಹ ಕಲಿಕೆಗೆ ಒತ್ತು ನೀಡುವ ವಿಕಾಸದ ಒಂದು ಘಟಕಾಂಶ. ಸ್ನೇಹಿತರೆ, ಇಲ್ಲಿ ಓದುವಾಗ ಯಾವುದೇ ರೀತಿ ಗೊಂದಲ ಇಟ್ಕೋಬೇಡಿ, ಭಯದಿಂದ ಓದಬೇಡಿ. ಸ್ವಲ್ಪ ಶಾಂತವಾಗಿ ಆರಾಮಾಗಿ ಓದಿ. ಸೈಕಾಲಜಿಗೆ ಸ್ವಲ್ಪ ನೀವು ಟೈಮ್ ಕೊಡಬೇಕಾಗತ್ತೆ. ಯಾಕಂದರೆ ಬೇಗ ನಾವು ಓದ್ತೀವಿ ಅಂತಂದರೆ ಸಾಧ್ಯ ಇಲ್ಲ. ಯಾಕಂದರೆ ಅದು ಅರ್ಥ ಆಗೋದಿಲ್ಲ. ನಿಧಾನವಾಗಿ ಒಂದೊಂದೇ ಪದವನ್ನು ನೀವು ಓದ್ತಾ ಹೋದ ಹಾಗೆ ಅದೇನಂತ ಹೇಳ್ತೀವಿ, ಸ್ವ ಅರಿವು ಅಂತ. ಸೊ ನಮಗೆ ಅಲ್ಲಿ ಏನಾಗುತ್ತೆ, ಅದಕ್ಕೆ ಸ್ವಲ್ಪ ನಾವು ಸಹ ಪ್ರಾಕ್ಟಿಕಲಾಗಿ ಥಿಂಕ್ ಮಾಡಿ ಉತ್ತರ ಹಾಕುವಂತಹ ಸಂಭವ ಹೆಚ್ಚಾಗಿರುತ್ತೆ. ಸೊ ಹಾಗಾಗಿ ನಾವೇನು ಹೇಳ್ತೀವಿ ಇಲ್ಲಿ, ಉತ್ತರ ಯಾವ್ದು ಬರುತ್ತೆ? ಆಪ್ಷನ್ 4 ಏನಿದೆ, ಸಾಮಾಜಿಕ ಪ್ರಸರಣ ಅಂತಕ್ಕಂಥದ್ದು ಇಲ್ಲಿ ಸರಿ ಉತ್ತರ ಆಗುತ್ತೆ. ಓಕೆನಾ? ನೆಕ್ಸ್ಟ್ ಮುಂದೆ ಹೋಗೋಣ. 87ನೇ ಪ್ರಶ್ನೆ. ಪಿಯಾಜೆಯವರ ಪ್ರಕಾರ ಮಗುವು ನೈತಿಕವೂ ಅಲ್ಲದ ಅನೈತಿಕವೂ ಅಲ್ಲದ ವರ್ತನೆಗಳನ್ನು ತೋರ್ಪಡಿಸುವಂತಹ ನೈತಿಕ ವಿಕಾಸದ ಹಂತ ಅಂತ ಕೇಳ್ತಾ ಇದ್ದಾರೆ. ಯಾವುದಾಗುತ್ತೆ? ನೈತಿಕನೂ ಅಲ್ಲ ಅನೈತಿಕನೂ ಅಲ್ಲದ ವರ್ತನೆಗಳನ್ನು ಅದು ತೋರ್ಪಡಿಸಿದರೆ ಅದು ನೈತಿಕ ವಿಕಾಸದ ಹಂತ. ಯಾವ ಒಂದು ಹಂತ ಆಗುತ್ತೆ? ಎಸ್, ಇದನ್ನು ನಾವೇನು ಹೇಳ್ತೀವಿ? ಪರಾಧಿಪತ್ಯ ಹಂತ ಅಂತ ಹೇಳ್ತೀವಿ. ಹೆಟೆರೋನೊಮಿ ಅಲ್ವಾ? ಪರಾಧಿಪತ್ಯ ಹಂತ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ 88ನೇ ಪ್ರಶ್ನೆ ಅಲ್ವಾ? 88ನೇ ಪ್ರಶ್ನೆ. ಉತ್ತರ ಬಾಲ್ಯದ ಕೊನೆಗೆ ಒಂದು ನಿಮಿಷ. ಓಕೆ, ಉತ್ತರ ಬಾಲ್ಯದ ಕೊನೆ ಹಂತದ ವಿದ್ಯಾರ್ಥಿಗಳ ದೈಹಿಕ ವಿಕಾಸಕ್ಕೆ ಸಂಬಂಧಿಸಿದಂತೆ ಸೂಕ್ತವಲ್ಲದ ಹೇಳಿಕೆಯನ್ನು ಗುರುತಿಸಿ. ಇಲ್ಲಿ ಸೂಕ್ತ ಅಲ್ಲ, ಸೂಕ್ತವಲ್ಲದ ಅಂತ ಹೇಳಿರ್ತಕ್ಕಂಥದ್ದು. ಸೊ ಇದನ್ನು ಗಮನದಲ್ಲಿ ಇಟ್ಕೋಬೇಕು. ಓಕೆ, ಯಾವುದು? ಹಾಲು ಹಲ್ಲುಗಳು ಶಾಶ್ವತ ಹಲ್ಲುಗಳಿಂದ ಸ್ಥಾನಾಂತರಗೊಳ್ಳುತ್ತದೆ. ಓಕೆ, ನೆಕ್ಸ್ಟು ಕರಕುಶಲ ಕೌಶಲ್ಯವು ವಿಕಾಸಗೊಳ್ಳುತ್ತದೆ. ನೆಕ್ಸ್ಟು ಬಾಲಕರ ಎತ್ತರವು ಬಾಲಕಿಯರ ಎತ್ತರಕ್ಕಿಂತ ಹೆಚ್ಚಾಗಿರುತ್ತೆ. ಬಾಲಕಿಯರ ಎತ್ತರ ಬಾಲಕರ ಎತ್ತರಕ್ಕಿಂತ ಹೆಚ್ಚಾಗಿರುತ್ತೆ. ಸೊ ಉತ್ತರ ಬಾಲ್ಯದ ಕೊನೆ ಹಂತದ ವಿದ್ಯಾರ್ಥಿಗಳ ದೈಹಿಕ ವಿಕಾಸಕ್ಕೆ ಸಂಬಂಧಿಸಿದಂತೆ ಸೂಕ್ತವಲ್ಲದ ಹೇಳಿಕೆ ಯಾವುದು ಅಂತಂದರೆ ಬಾಲಕರ ಎತ್ತರ ಬಾಲಕಿಯರ ಎತ್ತರಕ್ಕಿಂತ ಹೆಚ್ಚಾಗಿರುತ್ತೆ ಅಂತಕ್ಕಂಥದ್ದು ಇಲ್ಲಿ ಸೂಕ್ತ ಆಗೋದಿಲ್ಲ. ಓಕೆನಾ? ನೆಕ್ಸ್ಟ್ ಬನ್ನಿ, 89ನೇ ಪ್ರಶ್ನೆ ಅಲ್ವಾ? ಓಕೆ, ಹೇಳಿಕೆ ರೂಪದಲ್ಲಿ ಇತ್ತು ಅಂತಂದರೆ ನಿಧಾನವಾಗಿ ಓದ್ಕೊಳ್ಳಿ, ಯಾವುದೇ ರೀತಿ ನಿಮಗೆ ಗೊಂದಲ ಆಗೋದಿಲ್ಲ. ಓಕೆ, ಹೇಳಿಕೆ 1. ಒಬ್ಬ ವಿದ್ಯಾರ್ಥಿಗೆ ನೀವು ಸಮಸ್ಯೆಯನ್ನು ನೀಡಿದರೆ ಅದನ್ನು ಪೂರ್ಣಗೊಳಿಸಲು ಆತನು
3 ಅಥವಾ ಅದಕ್ಕಿಂತ ಹೆಚ್ಚು ದಿನಗಳ ಕಾಲಾವಕಾಶ ತೆಗೆದುಕೊಳ್ತಾನೆ. ಹಾಗೆ ಪ್ರತಿದಿನ ಅದೇ ಕ್ರಮಾನುಗತಿಯಲ್ಲಿ ಸ್ವಲ್ಪ ಮಾರ್ಪಾಡುಗಳೊಂದಿಗೆ ಸಾಕ್ತಾನೆ ಅಲ್ವಾ. ನೆಕ್ಸ್ಟು ಕಲಿಯುವ ವಿದ್ಯಾರ್ಥಿಗಳು ಅಲ್ವಾ ಸಾಮಾನ್ಯವಾಗಿ ನಿಧಾನಗತಿಯು ವಿಧಾನವನ್ನು ಒಳಗೊಂಡಂತೆ ವ್ಯವಸ್ಥಿತವಾಗಿ ಹೊಸ ವಿಚಾರವನ್ನು ಗಳಿಸಿಕೊಳ್ತಾರೆ. ಇಲ್ಲಿ ನೋಡಿ ಆಪ್ಷನ್ ಹೇಗಿದೆ ಅಂತ. ಹೇಳಿಕೆ ಎ ಸರಿಯಾಗಿದೆ ಮತ್ತು ಹೇಳಿಕೆ ಬಿಯು ಹೇಳಿಕೆ ಎಗೆ ಪೂರಕವಾಗಿದೆ ಅಂತಕ್ಕಂಥದ್ದು. ಅಂದರೆ ಇಲ್ಲಿ ಯಾವ ಉತ್ತರ ಬರುತ್ತೆ? ಆಪ್ಷನ್ ನಂಬರ್ 1 ಇದು ಇದಕ್ಕೆ ಸರಿ ಉತ್ತರ ಆಗುತ್ತೆ. ಓಕೆನಾ. ನೆಕ್ಸ್ಟು 90ನೇ ಪ್ರಶ್ನೆ ನೋಡಿ. 90ನೇ ಪ್ರಶ್ನೆ, ಒಂದು ಮಗು ಇತರರಿಗೆ ತನ್ನಿಂದ ತಪ್ಪಾದಾಗ ಅಪರಾಧ ಮನೋಭಾವವನ್ನು ಅನುಭವಿಸುತ್ತದೆ. ಮಗುವಿನ ಈ ಒಂದು ವರ್ತನೆಗೆ ಕಾರಣವಾದಂತಹ ವಿಕಾಸ ಯಾವುದಾಗುತ್ತೆ? ಸಾಮಾಜಿಕ, ದೈಹಿಕ, ಬೌದ್ಧಿಕ, ಸೌಂದರ್ಯೋಪಾಸನೆ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಕಾರಣ ಯಾವುದಾಗುತ್ತೆ ಅಂತಂದರೆ ಸಾಮಾಜಿಕ ಅಂತಕ್ಕಂಥದ್ದು ಇದಕ್ಕೆ ಕಾರಣ ಆಗುತ್ತೆ. ಓಕೆನಾ. ನೆಕ್ಸ್ಟು 91ನೇ ಪ್ರಶ್ನೆ, ನಗರದ ಮಕ್ಕಳ ವಸ್ತ್ರ ವಿನ್ಯಾಸ, ಮಾತುಗಾರಿಕೆ ಮುಂತಾದ ಅಂಶಗಳು ಹಳ್ಳಿಯವರಿಂದ ಅನುಕರಣೆಗೆ ಒಳಪಡುತ್ತದೆ. ಇದರಲ್ಲಿ ಅಡಗಿರುವಂತಹ ಅನುಕರಣೆಯ ನಿಯಮವು ಯಾವುದು? ಮೇಲುಸ್ತರದಿಂದ ಕೆಳಸ್ತರದವರೆಗೆ, ಆಂತರಿಕದಿಂದ ಬಾಹ್ಯದ ಕಡೆಗೆ, ಕೆಳಸ್ತರದಿಂದ ಮೇಲುಸ್ತರದ ಕಡೆಗೆ, ಬಾಹ್ಯದಿಂದ ಆಂತರಿಕದ ಕಡೆಗೆ. ಯಾವುದಾಗುತ್ತೆ? ಇಲ್ಲಿ ಆಂತರಿಕದಿಂದ ಬಾಹ್ಯದ ಕಡೆಗೆ ಅಂತಕ್ಕಂಥದ್ದು ಸರಿ ಉತ್ತರ. ಓಕೆ. ನೆಕ್ಸ್ಟು 92ನೇ ಪ್ರಶ್ನೆ ನೋಡಿ. ದೈಹಿಕ ಶಿಕ್ಷಣ ಬೋಧಕರು ಬಾಸ್ಕೆಟ್ಬಾಲ್ ಕ್ರೀಡೆಗಾಗಿ ಎತ್ತರದ ಆಧಾರದ ಮೇಲೆ ಅಭ್ಯರ್ಥಿಯನ್ನು ಆಯ್ಕೆ ಮಾಡ್ತಾರೆ. ಎತ್ತರವು ಇದರ ಫಲವಾಗಿದೆ. ಎತ್ತರವು ಯಾವುದರ ಫಲ? ಎತ್ತರ ನಿಮ್ಮೆಲ್ರಿಗೂ ಗೊತ್ತಿರುವ ಹಾಗೆ ಎತ್ತರ, ಗಿಡ್ಡ, ದಪ್ಪ, ಕುಳ್ಳ ಅಂತಕ್ಕಂಥದ್ದು ಅನುವಂಶೀಯತೆಗೆ ಸಂಬಂಧಿಸಿದ್ದು. ಓಕೆ. ನೆಕ್ಸ್ಟು 93ನೇ ಪ್ರಶ್ನೆ ನೋಡಿ. ತರುಣರು ನಿಷ್ಠಾಭಾವವನ್ನು ಇವರೆಡೆಗೆ ಬಳಸಿಕೊಳ್ತಾರೆ. ನಿಷ್ಠಾಭಾವ ಯಾರೊಂದಿಗೆ? ತಮ್ಮ ಸಮವಯಸ್ಕರೊಂದಿಗೆ. ಓಕೆ. ನೆಕ್ಸ್ಟು 94ನೇ ಪ್ರಶ್ನೆ, ಅಪರಾಧ ಮತ್ತು ಸಮಸ್ಯೆ ವರ್ತನೆಯ ಇತಿಹಾಸವನ್ನು ಹೊಂದಿರುವ ತರುಣರಲ್ಲಿ ಕಂಡುಬರುವಂತಹ ಸಂಕೇತ ಯಾವುದು? ತನ್ನತನದ ಗೊಂದಲ, ಋಣಾತ್ಮಕ ಸ್ವಬಿಂಬ, ತನ್ನತನದ ಸ್ಥಿತಿ, ತನ್ನತನದ ವಿಷಮ ಸ್ಥಿತಿ. ಯಾವುದು? ಇಲ್ಲಿ ಬರ್ತಕ್ಕಂಥದ್ದು ತನ್ನತನದ ವಿಷಮ ಸ್ಥಿತಿ ಅಂತಕ್ಕಂಥದ್ದು. ಓಕೆ. ನೆಕ್ಸ್ಟು 95ನೇ ಪ್ರಶ್ನೆ, ವಿದ್ಯಾರ್ಥಿಯು ನೃತ್ಯ ಪ್ರದರ್ಶನದಲ್ಲಿ ಕಣ್ಣು ಮತ್ತು ಕೈಗಳ ಸಮನ್ವಯತೆಯನ್ನು ಬಳಸುತ್ತಾನೆ. ಈ ಒಂದು ಪ್ರಕ್ರಿಯೆಗೆ ಕಾರಣವಾಗುವಂತಹ ವಿಕಾಸ ಯಾವುದು? ಸ್ನಾಯು ವಿಕಾಸ, ಸಂಜ್ಞಾನಾತ್ಮಕ ವಿಕಾಸ, ಬೌದ್ಧಿಕ ವಿಕಾಸ, ಸಂವೇದನಾ ವಿಕಾಸ. ಯಾವ ವಿಕಾಸ? ಇಲ್ಲಿ ಸ್ನಾಯು ವಿಕಾಸ. ಓಕೆ. ನೆಕ್ಸ್ಟ್ 96ನೇ ಪ್ರಶ್ನೆ, ಶಾಲೆಯಲ್ಲಿ ಮಧ್ಯಾಹ್ನ 3ಕ್ಕೆ ಬಾರಿಸುವ ಗಂಟೆಯ ಶಬ್ದದ ನಂತರ ವಿದ್ಯಾರ್ಥಿಗಳು ಶಾಲೆಯಿಂದ ಹೊರಗೆ ಹೋಗ್ತಾರೆ. ಈ ವರ್ತನೆಯ ಸ್ವರೂಪ ಯಾವುದಾಗುತ್ತೆ? ಇಲ್ಲಿ ನೋಡಿ ಯಾವ್ದು ಆಗ್ಬೋದು? ಆಲೋಚನೆ ಅಂತ ಆಗುತ್ತಾ ಅಥವಾ ಕಲಿಕೆ ಅಂತ ಆಗುತ್ತಾ? ಇದಕ್ಕೆ ಯಾವ್ದು ಬರುತ್ತೆ ಅಂತಂದರೆ ಕಲಿಕೆ. ಓಕೆ, ಇದು ಸರಿ ಉತ್ತರ. ನೆಕ್ಸ್ಟು 97ನೇ ಪ್ರಶ್ನೆ, ಪರಿಹಾರ ಸಮಸ್ಯೆಗೆ ತಂತ್ರವಲ್ಲದ್ದು ಹಂತ ವಿಭಜನೆ, ಅಲ್ಗೋರಿದಮ್ ಅಂತ ಹೇಳ್ತೀವಿ, ಸತ್ಯಾನ್ವೇಷಣೆ, ಪ್ರಾಯೋಗಿಕತೆ, ನೆಕ್ಸ್ಟು ಸರಾಸರಿ ಅಂತಿಮ ವಿಶ್ಲೇಷಣೆ. ಯಾವುದಾಗುತ್ತೆ? ಇದಕ್ಕೆ ಸರಾಸರಿ ಅಂತಿಮ ವಿಶ್ಲೇಷಣೆ ಸರಿ ಉತ್ತರ. ಓಕೆ. ನೆಕ್ಸ್ಟ್ 98ನೇ ಪ್ರಶ್ನೆ. 98ನೇ ಪ್ರಶ್ನೆ ಏನಿದೆ? ಬೋಧನಾ ಕಲಿಕಾ ಪ್ರಕ್ರಿಯೆಯಲ್ಲಿ ಕಲಿಕೆಯನ್ನು ಪರಿಣಾಮಕಾರಿ ಮಾಡುವಲ್ಲಿ
ಶಿಕ್ಷೆಯನ್ನು ಬಳಸಲಾಗುತ್ತೆ. ಇದನ್ನು ಪ್ರತಿನಿಧಿಸುವುದು ಯಾವುದಕ್ಕೆ? ಕ್ರಿಯಾಪ್ರಸೂತ ಅನುಬಂಧನ, ಪ್ರಬಲ ಅಪೇಕ್ಷೆ, ಶಾಸ್ತ್ರೀಯ ಅನುಬಂಧನ, ನೆಕ್ಸ್ಟು ವಿಮುಖ ಶಾಸ್ತ್ರೀಯ ಅನುಬಂಧನ, ಸಾಮಾಜಿಕ ಕಲಿಕೆ ಅಂತ. ಯಾವುದಕ್ಕೆ? ಎಸ್, ಪ್ರಬಲ ಅಪೇಕ್ಷಾ ಶಾಸ್ತ್ರೀಯ ಅನುಬಂಧನ. ಓಕೆ, ನೆಕ್ಸ್ಟು 99ನೇ ಪ್ರಶ್ನೆ. ಘಟಕವನ್ನು ಪೂರ್ಣಗೊಳಿಸಿದ ನಂತರ ಶಿಕ್ಷಕರು ನೀಡಿದ ನಿಯೋಜಿತ ಕಾರ್ಯವನ್ನು ವಿದ್ಯಾರ್ಥಿ ಬರೆಯುತ್ತಾನೆ. ಪ್ರಸ್ತುತ ಸನ್ನಿವೇಶದಲ್ಲಿ ಕಂಡುಬರುವಂತಹ ಕಲಿಕೆ ಯಾವುದಾಗಿರುತ್ತೆ? ಅಂತರ್ದೃಷ್ಟಿ, ಕ್ರಿಯಾಪ್ರಸೂತ ಅನುಬಂಧನ, ಸಾಮಾಜಿಕ ಯತ್ನ ಮತ್ತು ದೋಷ. ಯಾವುದಾಗಿರುತ್ತೆ? ಕ್ರಿಯಾಪ್ರಸೂತ ಅನುಬಂಧನ. ಓಕೆ, ನೆಕ್ಸ್ಟು 100ನೇ ಪ್ರಶ್ನೆ. ವಸ್ತುಗತ ಮೌಲ್ಯೀಕರಣದ ಸ್ವರೂಪವು ಯಾವುದಕ್ಕೆ? ಮುಂದಿನ ವರ್ಗಕ್ಕೆ ಮಗು ತೇರ್ಗಡೆ ಆಗುವುದನ್ನು ಘೋಷಿಸಲು, ಮಗು ಏನನ್ನು ಕಲಿತಾ ಇದೆ ಅಂತ ತಿಳಿಯಲು, ಮಗುವಿನ ವಿಷಯ ಮಂಡನೆಯನ್ನು ತಿಳಿಯಲು, ಮಗುವಿನ ವೈಯಕ್ತಿಕ ವ್ಯತ್ಯಾಸವನ್ನು ತಿಳಿಯಲು. ಯಾವುದಕ್ಕೆ ವಸ್ತುಗತ ಮೌಲ್ಯೀಕರಣದ ಸ್ವರೂಪವು ಕಂಡುಬರ್ತಕ್ಕಂಥದ್ದು? ಯಾವುದರಲ್ಲಿ? ನೋಡಿ ಯಾವುದು ಬರ್ಬೋದು ಅಂತ. ಎಸ್, ಈ ಮಗುವಿಗೆ ಕಂಡುಬರ್ತಕ್ಕಂಥದ್ದು ಮಗುವಿನ ವೈಯಕ್ತಿಕ ವ್ಯತ್ಯಾಸವನ್ನು ತಿಳಿಲಿಕ್ಕೆ ವಸ್ತುಗತ. ಒಂದು ನಿಮಿಷ, ಫಸ್ಟ್ ಆಪ್ಷನ್. ಓಕೆನಾ? ಯಾವ್ದು ಬರುತ್ತೆ? ಫಸ್ಟ್ ಆಪ್ಷನ್ ಅಂತಂದರೆ ಇದೆ, ಫೋರ್ತ್, ಮಗುವಿನ ವೈಯಕ್ತಿಕ ವ್ಯತ್ಯಾಸವನ್ನು ತಿಳಿಯುವಂಥದ್ದು. ಓಕೆನಾ? ನೆಕ್ಸ್ಟ್ 101ನೇ ಪ್ರಶ್ನೆ. ಸೈಕಾಲಜಿಗೆ ಸ್ವಲ್ಪ ಟೈಮ್ ಕೊಡಿ ಆದಷ್ಟು. ಓಕೆನಾ? ನೆಕ್ಸ್ಟ್ ವ್ಯಕ್ತಿತ್ವ. ಒಂದು ನಿಮಿಷ. ವ್ಯಕ್ತಿತ್ವದ ಬೆಳವಣಿಗೆಯಲ್ಲಿ ಹಿರಿಯ ವಿದ್ಯಾರ್ಥಿಗಳ ಮೇಲೆ ದೀರ್ಘ ಪರಿಣಾಮ ಬೀರುವ ಒಂದು ಕಾರಕ ಯಾವುದು? ಕಾರಕ ಮನೆ ವಾತಾವರಣ, ಮನೋಧೋರಣೆ, ಸ್ವಯಂ ಪರಿಕಲ್ಪನೆ, ಒಡಹುಟ್ಟಿದವರೊಂದಿಗಿನ ಘರ್ಷಣೆ. ಯಾವುದು? ಮನೋಧೋರಣೆ. ಓಕೆ, ನೆಕ್ಸ್ಟ್ 102ನೇ ಪ್ರಶ್ನೆ. ಗಾರ್ನರ್ ಅವರ ಬಹುವೈಖರಿ ಮಾದರಿಯ ಪ್ರಕಾರ ನಿರ್ದಿಷ್ಟ ವೈಖರಿಯ ಕಲಿಕಾರ್ಥಿಗಳ ಸಂಖ್ಯೆಯು ಎಷ್ಟು? ಎಷ್ಟಂದರೆ ಇಲ್ಲಿ 7 ಅಂತಕ್ಕಂಥದ್ದು ಸರಿ ಉತ್ತರ. ನೆಕ್ಸ್ಟು 103ನೇ ಪ್ರಶ್ನೆ. ಇಲ್ಲಿ ಮತ್ತೆ ಹೊಂದಿಸಿ ಬರೆಯಿರಿ, ಸರಿಯಾದ ಆಯ್ಕೆಯನ್ನು ಗುರುತಿಸುವುದು. ಇಲ್ಲಿ ಯಾವ್ದು ಬರುತ್ತೆ ಅಂತಂದರೆ ನೋಡಿ, ಇದಕ್ಕೆ ಆಪ್ಷನ್ ನಂಬರ್ 4 ಅಂದರೆ ನಿರರ್ಗಳತೆ. ಅಂದರೆ ನಾವೇನು ಹೇಳ್ತೀವಿ? ಹೊಸ ಒಂದು ಕಲ್ಪನೆಗಳನ್ನು ಸೃಷ್ಟಿಸುವುದು. ನಮ್ಯತೆ ಅಂತಂದರೆ ದೃಷ್ಟಿಕೋನವನ್ನು ಸುಲಭವಾಗಿ ಬದಲಾಯಿಸುವುದು. ನೆಕ್ಸ್ಟು ಸ್ವಂತಿಕೆ ಅಂದರೆ ಹೊಸತನ್ನು ಕಲ್ಪಿಸುವುದು. ವಿಸ್ತರಣೆ ಅಂತಂದರೆ ಇತರರೇ ಕಲ್ಪನೆಗಳ ಮೇಲೆ ನಿರ್ಮಿಸುವುದು ಅಂತ ಆಗತ್ತೆ. ಓಕೆನಾ? ಫಸ್ಟ್ಗೆ ಹೇಳಿ ಈ ರೀತಿ ಹಾಕೋದ್ರಿಂದ ನಿಮಗೆ ಗೊಂದಲ ಆಗೋದಿಲ್ಲ. ಓಕೆ, 104ನೇ ಪ್ರಶ್ನೆ ನೋಡಿ. ಇಲ್ಲಿ ಸಹ ಆ್ಯಂಡರ್ಸನ್ ಅವರ ವರ್ಗೀಕರಣದಂತೆ ಈ ಕೆಳಗೆ ನೀಡಿರುವ ಜ್ಞಾನದ ಮಟ್ಟಗಳನ್ನು ಅನುಕ್ರಮಿಕವಾಗಿ ಬರೆಯಿರಿ. ಆ್ಯಂಡರ್ಸನ್ ಅವರ ಒಂದು ಜ್ಞಾನದ ಮಟ್ಟಗಳನ್ನು ಇಲ್ಲಿ ಶಫಲ್ ಮಾಡಿ ಕೊಡಲಾಗಿದೆ. ಅವುಗಳನ್ನು ಸರಿಯಾಗಿ ಬರೀತಕ್ಕಂಥದ್ದು. ಇಲ್ಲಿ ಸರಿ ಉತ್ತರ ಬಂದು ಆಪ್ಷನ್ 3 ಆಗುತ್ತೆ. ಹೇಗೆ ಅಂದರೆ ಫಸ್ಟ್ ಬರ್ತಕ್ಕಂಥದ್ದು ವಾಸ್ತವಿಕ, ನೆಕ್ಸ್ಟು ಪರಿಕಲ್ಪನಾತ್ಮಕ, ಆನಂತರ ಕಾರ್ಯಕಾರಿ, ಮೆಟಕಾಗ್ನಿಷನ್ ಅಂತ. ಮೆಟಕಾಗ್ನಿಷನ್. ಓಕೆ, ನೆಕ್ಸ್ಟ್ 105ನೇ ಪ್ರಶ್ನೆ ಕಾಣಿಸ್ತಾ ಇದೆಯಾ? ಒಂದು ನಿಮಿಷ ಇಲ್ಲಿ. ಓಕೆ, ಶೋಧನಾತ್ಮಕ ಕಲಿಕಾ ವಿಧಾನವು ವರ್ಗೀಕರಣಗೊಂಡಿರುವಂತಹ ಒಂದು ಕ್ಷೇತ್ರ ಯಾವುದು? ಕ್ಷೇತ್ರ ಜ್ಞಾನಾತ್ಮಕ ರಚನಾವಾದ. ಒಂದು ನಿಮಿಷ. ಓಕೆ, ದೃಢನಂಬಿಕೆಯ ರಚನಾವಾದ, ಸಾಮಾಜಿಕ ರಚನಾವಾದ, ವೈಯಕ್ತಿಕ ರಚನಾವಾದ. ಯಾವುದಾಗುತ್ತೆ? ಎಸ್, ಜ್ಞಾನಾತ್ಮಕ ರಚನಾವಾದ ಅಂತಕ್ಕಂಥದ್ದು ಸರಿ ಉತ್ತರ. 105ನೇ ಪ್ರಶ್ನೆಗೆ ಆಪ್ಷನ್ 1 ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 106ನೇ ಪ್ರಶ್ನೆ. ವೈಗಟ್ಸ್ಕಿಯವರ ಪ್ರಕಾರ ಕಾರ್ಯವೊಂದರ ಮೇಲೆ ಪ್ರಭುತ್ವ ಸಾಧಿಸಲು ವಿದ್ಯಾರ್ಥಿಗೆ ಬೆಂಬಲವನ್ನು ನೀಡಲಾಗುತ್ತದೆ. ನಂತರದಲ್ಲಿ ಬೆಂಬಲವನ್ನು ಹಿಂತೆಗೆದುಕೊಂಡಾಗಲೂ ವಿದ್ಯಾರ್ಥಿಯು ಮತ್ತೆ ಕಾರ್ಯವನ್ನು ಪೂರ್ಣಗೊಳಿಸುತ್ತಾನೆ. ಇದು ಪ್ರತಿನಿಧಿಸುವುದು ಯಾವುದಕ್ಕೆ?
ಈ ಕೆಳಗಿನವುಗಳಲ್ಲಿ ಯಾವುದಕ್ಕೆ ಇದು ಸಂಬಂಧಿಸಿದ್ದಾಗಿರುತ್ತೆ? ಓಕೆನಾ? ಸಹಾಯಕ ಅನುಪಾತೀಯ ವಲಯ, ನಂತರ ಸಹಾಯಕ ಪ್ರಾಮುಖ್ಯತಾ ವಲಯ, ಸಹಾಯಕ ಕಲಿಕಾ ಸಾಮೀಪ್ಯ ವಲಯ, ಸಹಾಯಕ ಶಾಶ್ವತ ವಲಯ. ನೆಕ್ಸ್ಟ್ ಇಲ್ಲಿ ಬರ್ತಕ್ಕಂಥದ್ದು ಸಹಾಯಕ ಅನುಪಾತೀಯ. ಒಂದು ನಿಮಿಷ, ಇಲ್ಲಿ ಫಸ್ಟ್ ಆಪ್ಷನ್ ಇದು ರೈಟ್ ಆಗಿರುತ್ತೆ. ಓಕೆ, ನೆಕ್ಸ್ಟು 107ನೇ ಪ್ರಶ್ನೆ. 5E ಕಲಿಕಾ ಮಾದರಿಯಲ್ಲಿ ಕಲಿಯಲು ಪ್ರೇರೇಪಿಸುವ ಪ್ರಕ್ರಿಯೆಗಳನ್ನು ಒಳಗೊಂಡಿರುವ ಹಂತ. ಇಂಗ್ಲೀಷಲ್ಲೂ ಸಹ ಈ ಪ್ರಶ್ನೆ ಬರುತ್ತೆ. ಏನು ಹೇಳ್ತೀವಿ ನಾವು? ಎಂಗೇಜ್, ಎಕ್ಸ್ಪ್ಲೇನ್, ಎಕ್ಸ್ಪ್ಲೋರ್, ಎಕ್ಸ್ಪಾಂಡ್, ಅಥವಾ ಅದಕ್ಕೆ ಇನ್ನೊಂದು ಹೆಸರು ಹೇಳ್ತೀವಿ ಎಕ್ಸ್ಪಾಂಡ್ ಇವಾಗ. ಓಕೆ, ನೆಕ್ಸ್ಟು ಇವ್ಯಾಲ್ಯುವೇಷನ್ ಅಂತ ಹೇಳ್ತೀವಿ. ಓಕೆ, 5E. ಎಕ್ಸ್ಪಾಂಡಿಗೆ ಇನ್ನೊಂದು ಪದದಲ್ಲಿ ಹೇಳ್ತಾರೆ, ಸದ್ಯಕ್ಕೆ ನೆನಪಾಗ್ತಾ ಇಲ್ಲ. ಇದು ಎಂಗೇಜ್, ಎಕ್ಸ್ಪ್ಲೇನ್, ಎಕ್ಸ್ಪ್ಲೋರ್. ಓಕೆ, ಎಕ್ಸ್ಪ್ಲೋರ್ ಅಥವಾ ಎಕ್ಸ್ಪಾಂಡ್ ಇರಬೇಕು. ಓಕೆ, ಎಂಗೇಜ್, ಎಕ್ಸ್ಪ್ಲೇನ್, ಎಕ್ಸ್ಪಾಂಡ್ ಅಥವಾ ಎಕ್ಸ್ಪ್ಲೇನ್, ಎಕ್ಸ್ಪ್ಲೋರ್, ಇವ್ಯಾಲ್ಯುವೇಷನ್ ಅಂತ. ಓಕೆನಾ? ಓಕೆ, ಡೌಟ್ ಇದ್ದರೆ ಕೇಳ್ಬೋದು. ಇದರಲ್ಲಿ ಯಾವುದಾಗುತ್ತೆ ಅಂದರೆ ತೊಡಗಿಸಿಕೊಳ್ಳುವಿಕೆ ಅಂತ. ಓಕೆ, ತೊಡಗಿಸಿಕೊಳ್ಳುವಿಕೆ. ನೆಕ್ಸ್ಟು 108ನೇ ಪ್ರಶ್ನೆ. ಒಂದು ಮಗು ತನಗೆ ನೀಡಿದ ವಸ್ತುವನ್ನು ತಾನು ಹೊಂದಿರುವ ಪೂರ್ವಜ್ಞಾನವನ್ನು ಬಳಸಿ ಮರು ಆಕಾರ ಅಥವಾ ಜೋಡಣೆ ಮಾಡುತ್ತದೆ. ಇಂತಹ ಮಗುವನ್ನು ಗುರುತಿಸುವಂತಹ ರೀತಿ ಯಾವುದು? ಆ ಮಗು ಯಾವುದು ಅಲ್ಲ, ಮಂದಗತಿಯ ಕಲಿಕಾರ್ಥಿಯಾಗಿರುತ್ತೆ. ಓಕೆನಾ? ಓಕೆ, ನೆಕ್ಸ್ಟ್ 109ನೇ ಪ್ರಶ್ನೆ. ಗಣಿತೀಯ ಕಲನದಲ್ಲಿ ಸಮಸ್ಯೆಯನ್ನು ಹೊಂದಿರುವ ಮಗುವನ್ನು ಹೀಗೆಂದು ಕರೆಯುತ್ತಾರೆ. ಗಣಿತದಲ್ಲಿ ಅಂದರೆ ಅಂಕಿ ಸಂಖ್ಯೆಗೆ ಸಂಬಂಧಿಸಿದಂಥ ಸಮಸ್ಯೆಗಳು ಇರುವುದನ್ನು ಕಂಡು ಬರ್ತಕ್ಕಂಥದ್ದು ಯಾವುದರಲ್ಲಿ? ಎಸ್, ಡಿಸ್ಕ್ಯಾಲ್ಕುಲಿಯಾದಲ್ಲಿ. ಓಕೆ, ನೆಕ್ಸ್ಟು 110ನೇ ಪ್ರಶ್ನೆ. ಈ ಕೆಳಕಂಡ ಆಧಾರದ ಮೇಲೆ ಕಲಿಕಾ ನ್ಯೂನತೆ ಹೊಂದಿರುವ ಮಗುವನ್ನು ಇತರೆ ಮಕ್ಕಳೊಂದಿಗೆ ಅಥವಾ ಇತರೆ ಮಕ್ಕಳಿಂದ ಸ್ಪಷ್ಟವಾಗಿ ಭೇದ ಮಾಡಲಾಗಿಲ್ಲ. ಯಾವ ಮಕ್ಕಳಿಂದ? ಭೌತಿಕ ನೋಟ ಮತ್ತು ಮಾನಸಿಕ ಸಾಮರ್ಥ್ಯ ಹೊಂದಿದ ಮಕ್ಕಳಿಂದ. ಓಕೆ, ಇದು ನೇರ ಉತ್ತರ. ನೆಕ್ಸ್ಟು 111ನೇ ಪ್ರಶ್ನೆ ನೋಡಿ. ಒಂದು ಶಾಲೆಯಲ್ಲಿ ಶಿಕ್ಷಕರನ್ನು ಸಮೃದ್ಧಿಗೊಳಿಸುವ ಕಾರ್ಯಕ್ರಮಗಳನ್ನು ಇವುಗಳು ಒಳಗೊಂಡಿಲ್ಲ. ಸ್ವತಂತ್ರ ಯೋಜನಾ ಕಾರ್ಯದ ಮೇಲೆ ಕೆಲಸ ಮಾಡುವುದು, ಪ್ರಯೋಗ ಪರೀಕ್ಷೆ, ಸ್ವತಂತ್ರ ಸಂಶೋಧನೆ, ಪರಿಹಾರಾತ್ಮಕ ನಿರ್ದೇಶನ. ಯಾವುದು? ಎಸ್, ಫಸ್ಟ್, ಸ್ವತಂತ್ರ ಯೋಜನೆ ಕಾರ್ಯದ ಮೇಲೆ ಕೆಲಸ ಮಾಡುವುದು. ಓಕೆ, ನೆಕ್ಸ್ಟು 112ನೇ ಪ್ರಶ್ನೆ. ಶಾಲೆಯಲ್ಲಿ ಒಬ್ಬ ವಿದ್ಯಾರ್ಥಿಯು ಸಾಮಾಜೀಕರಣಗೊಳ್ಳದ ಪ್ರತ್ಯೇಕಿತ ವರ್ತನೆಯನ್ನು ತೋರ್ಪಡಿಸುತ್ತಿದ್ದರೆ ಆ ವಿದ್ಯಾರ್ಥಿಯ ಸ್ವಭಾವ ಯಾವ ಥರದ ಸ್ವಭಾವ ಆಗಿರುತ್ತೆ? ಅಂತರ್ಮುಖಿ, ಬಹಿರ್ಮುಖಿ ಮತ್ತು ಉಭಯಮುಖಿ, ಸ್ಥಿರ ಅಂತ. ಇಲ್ಲಿ ಅವನು ಅಂತರ್ಮುಖಿ ಆಗ್ತಾನೆ. ಓಕೆ, ನೆಕ್ಸ್ಟ್ ಪ್ರಶ್ನೆ. ಐಸೆಂಕ್ ಅವರ ಪ್ರಕಾರ ವ್ಯಕ್ತಿತ್ವದ 4 ಮೂಲಭೂತ ವಿಧಗಳು ಯಾವುವು? ಆಪ್ಷನನ್ನು ನೀವೇ ಓದ್ಕೊಳ್ಳಿ. ಐಸೆಂಕ್ ಅವರ ಪ್ರಕಾರ ವ್ಯಕ್ತಿತ್ವದ 4 ಮೂಲಭೂತ ವಿಧಗಳು ಯಾವಾಗುತ್ತೆ? ಎಸ್, ಈ ಪ್ರಶ್ನೆ ಸ್ವಲ್ಪ ಡೌಟ್ ಇದೆ. ಗೊತ್ತಿರತಕ್ಕಂಥವರು ಇದಕ್ಕೆ ಆನ್ಸರ್ ಮಾಡಿ. ಓಕೆನಾ? ಇದು ಸ್ವಲ್ಪ ಡೌಟಲ್ಲಿದೆ. ಓಕೆ, ನೆಕ್ಸ್ಟ್ 114ನೇ ಪ್ರಶ್ನೆ. ಆವರ್ತಕ ರೀತಿಯಲ್ಲಿ ವಿದ್ಯಾರ್ಥಿಯನ್ನು ನಿರಂತರವಾಗಿ ಮೌಲ್ಯಮಾಪನ ಮಾಡುವ ನಿರಂತರ ಸಮಗ್ರ ಮೌಲ್ಯಮಾಪನದ ಒಂದು ಅಂಶವಾಗಿದೆ. ಇಲ್ಲಿ ನಿರಂತರ ಅಂತಕ್ಕಂಥದ್ದು ಒಳಗೊಂಡಿರುವುದು ಏನನ್ನು? ವಿಭಿನ್ನ ಮತ್ತು ಸಮಗ್ರತೆಯನ್ನು. ಓಕೆ, ನೆಕ್ಸ್ಟು 115ನೇ ಪ್ರಶ್ನೆ. 8ನೇ ತರಗತಿಯ ಮಗುವೊಂದು ಮಧ್ಯಮ ಮೇಲ್ದರ್ಜೆ ವರ್ಗದ ಭಾಷಾ ಪ್ರಸರಣದಲ್ಲಿ ಪಠ್ಯ ವಿಷಯವನ್ನು ಓದಲು ಕಷ್ಟಪಡುವುದನ್ನು ಶಿಕ್ಷಕರು ಗಮನಿಸಿದರು. ಇಲ್ಲಿ ಬೋಧನಾ ಕಲಿಕಾ ಪ್ರಕ್ರಿಯೆಯ ದೌರ್ಬಲ್ಯಗಳನ್ನು ಸಹಿಸಲು ನೆರವಾಗುವ ಮೌಲ್ಯಮಾಪನದ ವಿಧಾನ ಯಾವುದು? ಇಲ್ಲಿ ನೋಡ್ಬೋದು ನಿಮಗೆ, ಪರವಾಗಿಲ್ಲ, ಸ್ವಲ್ಪ ಕಡಿಮೆ ಮಟ್ಟದಲ್ಲಿ ಪ್ರಶ್ನೆ ದೊಡ್ಡದು ಕೇಳಿರ್ತಾರೆ. ಆದರೆ ಈ ಸಾರಿ ಕಳೆದಂತಹ TETನಲ್ಲಿ
ಪ್ರಶ್ನೆಗಳ ಮಟ್ಟ ತುಂಬ ಕ್ಲಿಷ್ಟವಾಗಿತ್ತು. ಓದಿದವ್ರಿಗೆ ಈಸಿನೇ, ಆದರೆ ಪ್ರಶ್ನೆಗಳನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಅವ್ರಿಗೆ ಸಮಯ ಹೆಚ್ಚು ಬೇಕಾಗಿತ್ತು. ಆದರೆ ಸಮಯದ ಅಭಾವದಿಂದ ಸಾಕಷ್ಟು ಜನರು ಎಲ್ಲ ಪ್ರಶ್ನೆಗಳನ್ನು ಸಹ ಅವ್ರಿಗೆ ಟಚ್ ಮಾಡಲಿಕ್ಕೆ ಆಗಲಿಲ್ಲ. ಓಕೆನಾ? ಎಸ್, ಪರವಾಗಿಲ್ಲ. ಇಲ್ಲಿ ನಾವು ಇಲ್ಲಿ ಯಾವುದನ್ನು ಹಾಕಿದ್ವಿ ಅಂತಂದರೆ ನಾವು 114ನೇ ಪ್ರಶ್ನೆಗೆ ನಾವು ವಿಭಿನ್ನತೆ ಮತ್ತು ಸಮಗ್ರತೆ ಅಂತ ಹಾಕಿದ್ವಿ. ಇಲ್ಲಿ ರೂಪಣಾತ್ಮಕ ಮೌಲ್ಯಮಾಪನ ಆಗುತ್ತೆ. ಅದಾದ ನಂತರ 116ನೇ ಪ್ರಶ್ನೆ, ದತ್ತಾಂಶ ಸಂಗ್ರಹಿಸಿದ ನಂತರ ಮೌಲ್ಯಮಾಪನದ ಪ್ರಕ್ರಿಯೆ ಹೊಂದಿರುವ ಘಟಕಾಂಶಗಳು ಯಾವುವು? ಅರ್ಥೈಸುವಿಕೆ, ಸಂಶ್ಲೇಷಣೆ ಮತ್ತು ನಿರ್ಣಯ ಅಂತಕ್ಕಂಥದ್ದು ಫಸ್ಟ್ ಆಪ್ಷನ್ ಇದಕ್ಕೆ ಸರಿ ಉತ್ತರ. ಓಕೆ, ನೆಕ್ಸ್ಟ್ ಪ್ರಶ್ನೆ. ಇವು ಎಷ್ಟಿವೆ ಅಂತಂದರೆ ಸೈಕಾಲಜಿ ಸಂಬಂಧಿಸಿದಂಥ 50 ಪ್ರಶ್ನೆಗಳು. 76ನೇ ಪ್ರಶ್ನೆಯಿಂದ 125 ತನಕ ಆಯಿತು. ಸುಮಾರು ಇನ್ನೊಂದು 7ರಿಂದ 8 ಅಷ್ಟೇ. ಓಕೆ, 117ನೇ ಪ್ರಶ್ನೆ, ಪರೀಕ್ಷೆ ಮತ್ತು ಅವಲೋಕನದ ಮುಖಾಂತರ ದತ್ತಾಂಶವನ್ನು ಸಂಗ್ರಹಿಸಿ ಮೌಲ್ಯ ನಿರ್ಣಯದೊಂದಿಗೆ ವರ್ತನೆಯ ವಿಶ್ಲೇಷಣೆಯನ್ನು ಮಾಡಿ ಗುರುತಿಸುವಂತಹ ಪದಪ್ರಯೋಗ ಯಾವುದಾಗತ್ತೆ? ಮೌಲ್ಯ ನಿರ್ಧಾರ. ಓಕೆ, ಮೌಲ್ಯ ನಿರ್ಧಾರಣ. ನೆಕ್ಸ್ಟು 118ನೇ ಪ್ರಶ್ನೆ, ಶೈಕ್ಷಣಿಕ ಉದ್ದೇಶದ ವರ್ಗೀಕರಣದಲ್ಲಿ ಕಲಿಕಾ ವರ್ತನ ರೂಪ ಹೋಲಿಕೆಗೆ ಸಂಬಂಧಿಸಿದ್ದು ಯಾವುದಕ್ಕೆ? ಸ್ಮರಿಸುವಿಕೆ, ಅರ್ಥೈಸುವಿಕೆ, ಅನ್ವಯಿಸುವಿಕೆ, ವಿಶ್ಲೇಷಿಸುವಿಕೆ. ಯಾವುದಕ್ಕೆ? ಅನ್ವಯಿಸುವಿಕೆ. ಇದು ಸರಿ ಉತ್ತರ. ನೆಕ್ಸ್ಟು 119ನೇ ಪ್ರಶ್ನೆ, ಶಾಲಾ ಕಾರ್ಯಕ್ರಮದ ಬಗ್ಗೆ ವಿದ್ಯಾರ್ಥಿಗಳ ಮನೋಭಾವವನ್ನು ಮಾಪನ ಮಾಡಲು ಶಿಕ್ಷಕರು ಬಳಸುವ ಸಾಮಾನ್ಯ ತಂತ್ರ ಯಾವುದು? ಅಂದರೆ ಪ್ರಕ್ಷೇಪಣ ತಂತ್ರ. ಓಕೆ, ನೆಕ್ಸ್ಟ್ 120ನೇ ಪ್ರಶ್ನೆ, ಉತ್ತಮ ವಾರ್ಷಿಕ ಸಾಧನಾ ಪರೀಕ್ಷೆಯನ್ನು ಸಿದ್ಧಪಡಿಸಲು ಅನುಸರಿಸಬೇಕಾದಂತಹ ಕ್ರಮ ಯಾವುದು? ಅವನ್ನ ನೋಡಿಕೊಂಡು ಸರಿಯಾದ ರೀತಿಯಲ್ಲಿ ಅದನ್ನು ಹೊಂದಿಸಿ ಬರೀಬೇಕು. ಯಾವುದಾಗತ್ತೆ? ಈ ಪ್ರಶ್ನೆಗೆ ಉತ್ತರ ನೀವೇ ಮಾಡಿ. ಇದೊಂದು ಪ್ರಶ್ನೆ ನಿಮಗೆ ಬಿಡ್ತೀನಿ. ಈ ಪ್ರಶ್ನೆಗೆ ನೀವೇ ಉತ್ತರವನ್ನು ಕಮೆಂಟಲ್ಲಿ ಬರೆದು ತಿಳಿಸಿ. ಓಕೆ, ಮುಂದಿನ ಪ್ರಶ್ನೆ 121ನೇ ಪ್ರಶ್ನೆ, ನಿಗದಿತ ಸಮಯದಲ್ಲಿ ನೇಮಿತ ಕಾರ್ಯವನ್ನು ಸಲ್ಲಿಸಿದಂತಹ ವಿದ್ಯಾರ್ಥಿಯನ್ನು ತರಗತಿಯ ಶಿಕ್ಷಕರು ಶ್ಲಾಘಿಸಿದರು. ಶಿಕ್ಷಕರು ಬಳಸಿದ ನಿಯಮ ಯಾವುದಾಗುತ್ತೆ ಇಲ್ಲಿ? ಹಿಮ್ಮಾಯಿತಿ ಮತ್ತು ಪುನರ್ಬಲನ. ಓಕೆ, 122ನೇ ಪ್ರಶ್ನೆ, ಈ ಕೆಳಗೆ ನೀಡತಕ್ಕಂತಹ ಆಯ್ಕೆಗಳಲ್ಲಿ ಸೂಕ್ತವಾದ ಬೋಧನಾ ಕ್ರಮ ಅಂದರೆ ಮ್ಯಾಕ್ಸಿಮ್ಸ್ ಆಫ್ ಟೀಚಿಂಗ್ ದ ಆಯ್ಕೆಯು ಯಾವುದು? ಮೂರ್ತದಿಂದ ಅಮೂರ್ತ, ತಾರ್ಕಿಕದಿಂದ ಮನೋವೈಜ್ಞಾನಿಕ, ಅನುಗಮನದಿಂದ ನಿಗಮನ, ನೆಕ್ಸ್ಟು ವಾಸ್ತವದಿಂದ ಪ್ರತಿನಿಧಿಸ್ತಕ್ಕಂಥದ್ದು. ಯಾವುದಾಗತ್ತೆ? ಮ್ಯಾಕ್ಸಿಮ್ಸ್ ಆಫ್ ಟೀಚಿಂಗ್ ಅಂತಕ್ಕಂಥದ್ದು ಇಲ್ಲಿ ಮೂರ್ತದಿಂದ ಅಮೂರ್ತದವರೆಗೆ ಅಂತಕ್ಕಂಥದ್ದು ಸರಿ ಉತ್ತರ ಆಗುತ್ತೆ. ಓಕೆ, ನೆಕ್ಸ್ಟ್ ಪ್ರಶ್ನೆ, ಸಹಭಾಗಿತ್ವ ಕಲಿಕೆಯು ಅಭಿವೃದ್ಧಿಪಡಿಸುವ ಕೌಶಲದ ಘಟಕ ಯಾವುದು? ಶೈಕ್ಷಣಿಕ ಕೌಶಲ ಮಾತ್ರ, ನಂತರ ಸಾಮಾಜಿಕ ಕೌಶಲ ಮಾತ್ರ, ಶೈಕ್ಷಣಿಕ ಮತ್ತು ಸಾಮಾಜಿಕ ಕೌಶಲ, ಕೈಚಳಕದ ಕೌಶಲ ಮಾತ್ರ. ಯಾವುದು? 123ನೇ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಸಹಭಾಗಿತ್ವ ಕಲಿಕೆಯು ಅಭಿವೃದ್ಧಿಪಡಿಸುವ ಕೌಶಲದ ಘಟಕ ಅಂತಂದರೆ ಶೈಕ್ಷಣಿಕ ಮತ್ತು ಸಾಮಾಜಿಕ ಕೌಶಲ ಅಂತ ಹೇಳ್ತೀವಿ. ನೆಕ್ಸ್ಟು 124ನೇ ಪ್ರಶ್ನೆ, ಅನುಗಮನ ವಿಧಾನವು ಒಳಗೊಂಡಿರುವಂತಹ ತತ್ವ. ಅನುಗಮನ ಅಂತಂದರೆ ನಿಮಗೆ ಗೊತ್ತಿರ್ಬೋದು, ಸಾಕಷ್ಟು ಪ್ರಶ್ನೆ ಇದ್ರ ಮೇಲೆ ಬಂದಿರತಕ್ಕಂಥದ್ದು. ನಿಗಮನ ಮತ್ತು ಅನುಗಮನ ಇದರಲ್ಲಿ ಯಾವುದಾದ್ರೂ ಒಂದು ಫಿಕ್ಸ್ ಆಗಿರುತ್ತೆ. ಸೊ ಅನುಗಮನ ಅಂತಂದರೆ ಉದಾಹರಣೆಯಿಂದ ನಿಯಮದಡಿಗೆ ಅಂತ ಹೇಳ್ತೀವಿ. ನಿಗಮನ ಅಂತಂದರೆ ನೀತಿಯಿಂದ, ಒಂದು ವಾಕ್ಯದಿಂದ ಒಂದು ಉದಾಹರಣೆ ಕಡೆಗೆ ಅಂತ ಹೇಳ್ತೀವಿ. ಸೊ ಇಲ್ಲಿ ಅನುಗಮನ ಅಂತಂದರೆ ಉದಾಹರಣೆಯಿಂದ ನಾವು ನಿಯಮದ ಕಡೆಗೆ ಅಂತ ಹೇಳುವಂಥದ್ದು. ನೆಕ್ಸ್ಟ್ ಬಂದರೆ
125ನೇ ಪ್ರಶ್ನೆ ಆ್ಯಂಡ್ ಕೊನೆಯ ಪ್ರಶ್ನೆ. ಈ ಒಂದು ಶೈಕ್ಷಣಿಕ ಮನೋವಿಜ್ಞಾನದ ಕೊನೆಯ ಪ್ರಶ್ನೆ 50ನೇ ಪ್ರಶ್ನೆ ಅಥವಾ ಸೀರಿಯಲ್ ನಂಬರ್ ನೋಡಿದರೆ 125ನೇ ಪ್ರಶ್ನೆ. ಸಮೂಹದಲ್ಲಿ ಕಾರ್ಯನಿರ್ವಹಿಸುತ್ತಿರುವಂತಹ ತರಗತಿಯ ವಿದ್ಯಾರ್ಥಿಗಳನ್ನು ನಿಯಂತ್ರಿಸುವಂತಹ ತಂತ್ರ ಯಾವುದಾಗತ್ತೆ ಅಂತಂದರೆ ಅದು ಸಹಕಾರ ಕಲಿಕೆ ಆಗುತ್ತೆ. ಸೊ ನೋಡಿದ್ರಲ್ವ ಸ್ನೇಹಿತರೆ, ಈ ಒಂದು ಕ್ಲಾಸಲ್ಲಿ ನಾನು ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಿಸಿದಂತಹ 50 ಪ್ರಶ್ನೆಗಳನ್ನು ಬಿಡಿಸಿದ್ದೀನಿ. ಸೊ ಇನ್ನುಳಿದಂತೆ ಇನ್ನು 25 ಪ್ರಶ್ನೆಗಳು ಅಂದರೆ 15 ಆರೋಗ್ಯ ಮತ್ತು ಮೌಲ್ಯ ಶಿಕ್ಷಣ, ಇನ್ನುಳಿದಂತೆ 10 ಪ್ರಶ್ನೆಗಳು ಕಂಪ್ಯೂಟರ್ ಸಾಕ್ಷರತೆ. ಸೊ ಈ 25 ಅಂಕಗಳಿಗೆ ಸಂಬಂಧಿಸಿದಂತಹ ಮತ್ತೊಂದು ವಿಡಿಯೋನ ನಾನು ನಿಮ್ಮ ಜೊತೆ ಮಾಡಿ ಶೇರ್ ಮಾಡ್ಕೋತೀನಿ. ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರೆಲ್ಲ ಹೊಸಬ್ರು ನೋಡ್ತಾ ಇದ್ದೀರೋ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನನ್ನು ಕ್ಲಿಕ್ ಮಾಡ್ಕೊಳ್ಳಿ. ಓಕೆನಾ? ಸೊ ಮತ್ತೊಂದು ಮಾಹಿತಿಯೊಂದಿಗೆ ಮತ್ತೆ ಸಿಗ್ತೀನಿ. ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು.